ಅಧಿವೇಶನದಲ್ಲಿ ಸರ್ಕಾರ ವರ್ಸಸ್ ವಿಪಕ್ಷಗಳ ಜಟಾಪಟಿ. ಒಗ್ಗಟ್ಟಿನ ಮಂತ್ರ ಜಪಿಸುವಲ್ಲಿ ವಿಫಲವಾಯ್ತಾ ಕಾಂಗ್ರೆಸ್? ಅಧಿವೇಶನದಲ್ಲಿ ಸರ್ಕಾರ ವರ್ಸಸ್ ವಿಪಕ್ಷಗಳ ಜಟಾಪಟಿ. ಒಗ್ಗಟ್ಟಿನಲ್ಲಿ ಮಂತ್ರ ಜಪಿಸುವಲ್ಲಿ ಏನಾದರೂ ವಿಫಲವಾಯ್ತಾ ಕಾಂಗ್ರೆಸ್? ಸದನದಲ್ಲಿ ಒಟ್ಟಿಗೆ ಹೋರಾಡುವ ಬಗ್ಗೆ ದ್ವಂದ್ವ ನಿಲುವನ್ನ ತೆಗೆದುಕೊಂಡಿದ್ರ? ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು ಹಿಡಿದಿದ್ರು. ಈಗ ವಿಪಕ್ಷಗಳ ವಿರುದ್ಧ ಹೋರಾಟ ಮಾಡುವಲ್ಲಿ ಕಾಂಗ್ರೆಸ್ ವಿಫಲವಾಗ್ತಾ ಇದೆಯಾ? ನಾನೊಂದು ತೀರಾ ನೀನೊಂದು ತೀರಾ ಎಂದು ಜೋಡೆತ್ತು ಈಗ ಸದನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಆಪ್ತರು ಕೂಡ ಸದನದಲ್ಲಿ ಧ್ವನಿ ಎತ್ತನೇ ಇಲ್ಲ. ಸಚಿವ ಸ್ಥಾನ ಸಿಗದ ಕೆಲವು ಶಾಸಕರು ಸದನಕ್ಕೆ ಗೈರು. ಒಟ್ಟಿಗೆ ಸದನದಲ್ಲಿ ವಿಪಕ್ಷಗಳನ್ನ ಎದುರಿಸುವಲ್ಲಿ ವಿಫಲವಾಗ್ತಾ ಇದೆಯಾ ಕಾಂಗ್ರೆಸ್? ಹಾಗಾಗಿ ಇವೆಲ್ಲ ಗೊಂದಲಗಳ ನಡುವೆ ವಿಪಕ್ಷಗಳ ವಿರುದ್ಧ ಡಿಕೆ ಟೀಮ್ ಹೋರಾಟವನ್ನು ನಡೆಸ್ತಾ ಇದೆ. ಡಿಕೆ ಟೀಮ್ ಅಂದ್ರೆ ಡಿಕೆ ಶಿವಕುಮಾರ್ ಬಣದವರು. ಯಾಕಂದ್ರೆ ನೋಡಿ, ಈಗ ಏನು ಸದನದಲ್ಲಿ ನಡೀತಿರುವಂತಹ ಈ ಕಲಾಪವಾಗಿರಬಹುದು, ಅಧಿವೇಶನದಲ್ಲಿ ಸರ್ಕಾರದ ವರ್ಸಸ್ ವಿಪಕ್ಷಗಳ ಜಟಾಪಟಿ ಏನು ನಡೀತಾ ಇತ್ತು, ಒಗ್ಗಟ್ಟಿನಲ್ಲಿ ಮಂತ್ರವನ್ನ ಜಪಿಸುವಲ್ಲಿ ವಿಫಲವಾಗ್ತಾ ಇದೆಯಾ ಕಾಂಗ್ರೆಸ್? ಯಾಕಂದ್ರೆ ನೋಡಿ, ನಾಗೇಂದ್ರರನ್ನ ರಾಜೀನಾಮೆಗೆ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದಿದ್ದು, ನಾಮಫಲಕಗಳನ್ನ ಇಟ್ಕೊಂಡು ಈ ರೀತಿಯ ಅಕ್ರಮಗಳನ್ನ ಮಾಡಿದ್ದಾರೆ, ಅವ್ಯವಹಾರಗಳು ಸಾಬೀತಾಗಿಲ್ಲ ಇನ್ನು ಆ ರೀತಿ ಅಂತ ಹೇಳಿ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಬಿಜೆಪಿಗರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಈ ಕಡೆ ಸಿದ್ದರಾಮಯ್ಯ ಮಾತ್ರ ಸೈಲೆಂಟ್ ಆಗಿದ್ದಾರೆ, ಏನು ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಅವರ ಬಣದವರು ಆಗಿರ್ಬೋದು ಅಂತ ಹೇಳಿ ಈಗ ಸಿದ್ದರಾಮಯ್ಯ ಇದು ಸರ್ಕಾರ ವರ್ಸಸ್ ಏನು ಮೀಟಿಂಗ್ ನಡೀತಾ ಇತ್ತು ಅಧಿವೇಶನದಲ್ಲಿ, ಸರ್ಕಾರ ವರ್ಸಸ್ ವಿಪಕ್ಷಗಳ ಜಟಾಪಟಿ ಜೋರಾಗ್ತಾ ಇದೆ. ಇನ್ನಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜೋಯಲ್ ಡೆಸ್ಕ್ ಇಂದ ಕೊಡ್ತಾ ಇದ್ದಾರೆ. ಸರ್ ನೋಡಿ, ಈಗ ಸದನದಲ್ಲಿ ಜಟಾಪಟಿ ಹೋರಾಟದ ಬಗ್ಗೆ ದ್ವಂದ್ವ ನಿಲುವು ನಿಜವಾಗ್ಲೂ ಇದೆಯಾ? ಹೇಗೆ, ಯಾವ ರೀತಿ? ಪವನ್, ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ರಾಜ್ಯ ಸರ್ಕಾರ ಏನು ಈಗಾಗಲೇ ನಾಗೇಂದ್ರ ವಿಚಾರಕ್ಕೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ನೀಡಿರೋದಕ್ಕೆ ಈಗಾಗಲೇ ವಿಪಕ್ಷಗಳು ಸದನದಲ್ಲಿ ಭಾರಿ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ನಾಗೇಂದ್ರ ಅವರಿಗೆ ಏನು ಮತ್ತೆ ಯಾಕೆ ಸಚಿವ ಸ್ಥಾನವನ್ನು ನೀಡಿದ್ರಿ ಅನ್ನುವಂಥ ವಿಚಾರಕ್ಕೆ ಅವರ ಮೇಲೆ ಆರೋಪಗಳಿತ್ತು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಅವರು ಸಿಲುಕಿಕೊಂಡಿದ್ರು. 187 ಕೋಟಿ ರೂಪಾಯಿಗಳ ಹಗರಣ ನಡೆದಿತ್ತು. ಆ ಹಣ ಎಲ್ಲೋಯ್ತು? ಹಾಗೆಯೇ ಇದೇ ವಿಚಾರಕ್ಕೆ ನಾಗೇಂದ್ರ ಅವರನ್ನ ಕೆಳಗಿಳಿಸಲಾಗಿತ್ತು. ಅವರ ಸಚಿವ ಸ್ಥಾನಕ್ಕೆ ಏನು ಅವರನ್ನ ಸಚಿವ ಸ್ಥಾನದಿಂದ ಬಿಡಲಾಗಿತ್ತು. ಆದರೆ ಈಗ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿರುವಂಥದ್ದು ಕಾರಣ ಏನು? ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿಯೇ ಮತ್ತೆ ನಾಗೇಂದ್ರ ಅವರು ನಾಗೇಂದ್ರ ಅವರನ್ನ ಮತ್ತೆ ನೀವು ಅವರು ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಕಾರಣಕ್ಕೆ ಏನು ಸೇರಿಸ್ಕೊಂಡಿದ್ದೀರಾ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಬರ್ತಾ ಇರುವಂಥದ್ದು. ಪ್ರಶ್ನೆಗಳು ಏನೇ ಇದ್ರೂ ಕೂಡ ಈಗಾಗಲೇ ಭಾರಿ ಮಟ್ಟದಲ್ಲಿ ಬಿಜೆಪಿ ನಾವು ಸದನ ನಡೆಯೋಕೆ ಬಿಡಲ್ಲ, ಬೇರೆ ಯಾವುದೇ ಪ್ರಶ್ನೆಗಳಿಗೂ ಕೂಡ ನಾವು ಅಂದರೆ ಇಲ್ಲಿ ಚರ್ಚೆ ಮಾಡೋಕೆ ಬಿಡಲ್ಲ ಅನ್ನುವಂಥ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಈಗಾಗಲೇ ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಸದನದಲ್ಲಿ ಅಧಿವೇಶನದಲ್ಲಿ ಅವರು ಈ ರೀತಿಯಾಗಿ ಒಂದಷ್ಟು ಗಲಾಟೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಇದಕ್ಕೆ ಕಾಂಗ್ರೆಸ್ ಒಗ್ಗಟ್ಟಿನಿಂದ ಎದುರಿಸಬೇಕಾದಂಥ ಅನಿವಾರ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ನಾವು ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಣ್ತಿದ್ವಿ, ಸಿದ್ದರಾಮಯ್ಯನವರೇ ಸ್ವತಃ ಎದ್ದು ನಿಂತು ಗರ್ಜಿಸ್ತಿದ್ರು. ಅದೇ ರೀತಿ ಏನು ಜೊತೆಗಾರರು ಏನು ಸಚಿವ ಸಂಪುಟದಲ್ಲಿ ಯಾರಿದ್ದಾರೆ, ಸಚಿವ ಸಂಪುಟದ ಸಹೋದ್ಯೋಗಿಗಳು ಯಾರಿದ್ದಾರೆ, ಹಾಗೆಯೇ ಶಾಸಕರುಗಳು ಕೂಡ ಹಿಂದೆ ಬೀಳ್ತಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಳ್ಳೋಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಿದ್ರು. ಆದರೆ ಇದೀಗ ಸಿದ್ದರಾಮಯ್ಯನವರೇ ಸೈಲೆಂಟ್ ಆದಂಥ ಹಿನ್ನೆಲೆಯಲ್ಲಿ ಅವರ ಆಪ್ತರು ಕೂಡ ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ರೀತಿಯಲ್ಲೂ ಕೂಡ
ಪ್ರತಿರೋಧವನ್ನು ತೋರ್ತಾ ಇಲ್ಲ. ಅವರು ಸೈಲೆಂಟಾಗಿ ಬರ್ತಾ ಇದ್ದಾರೆ, ಸೈಲೆಂಟಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಸಿದ್ದರಾಮಯ್ಯನವರಿಗೆ ಏನು ಒಂದು ರೀತಿಯಲ್ಲಿ ಬೇಸರ ಇದೆ. ಈ ಒಂದು ಏನು ಸಚಿವ ಸಂಪುಟದ ಏನು ನಿರೀಕ್ಷೆ ಏನು ಅವ್ರದ್ದು ಒಂದು ನಿರೀಕ್ಷೆ ಏನಿತ್ತು ಆ ಪಟ್ಟಿ ಬಂದಿಲ್ಲ ಅನ್ನುವಂಥ ರೀತಿಯಲ್ಲಿ, ಹಾಗೆಯೇ ಅವರ ಆಪ್ತರಿಗೂ ಕೂಡ ಕೆಲವರಿಗೆ ಏನು ಸ್ಥಾನ ಕೊಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೆ, ಈ ಎಲ್ಲ ವಿಚಾರಕ್ಕೆ ಅವ್ರಿಗೂ ಕೂಡ ಬೇಸರ ಇದೆ. ಅದೇ ರೀತಿಯಲ್ಲಿ ಸಚಿವಾಕಾಂಕ್ಷಿಗಳು ಯಾರಿದ್ರು ಸಿದ್ದರಾಮಯ್ಯನವರು ಆಪ್ತರು ಇರ್ಬೋದು ಅಲ್ಲದೆ ಇರ್ಬೋದು, ಅವ್ರಿಗೂ ಕೂಡ ಬೇಸರ ಇದೆ. ಯಾಕೆಂತಂದರೆ ನಾವು ಕೂಡ ಆಕಾಂಕ್ಷಿ ಆಗಿದ್ವಿ, ನಮಗೆ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ವಿಚಾರಕ್ಕೆ. ಹೀಗಾಗಿ ಈ ಒಂದಷ್ಟು ಶಾಸಕರುಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಕೂಡ ಅವರು ಕೂಡ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಇದೆಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಯಾವ ರೀತಿಯಾಗಿ ಇನ್ನೂ ಕೂಡ ಒಂದಷ್ಟು ದಿನಗಳ ಸದನ ಬಾಕಿ ಇದೆ, ಅಧಿವೇಶನ ಬಾಕಿ ಇರುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಪವನ್ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಮತ್ತಷ್ಟು ಡಿಫೆಂಡ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ. ಹೌದು ಜೋಯಲ್, ಥ್ಯಾಂಕ್ ಯು ಸೋ ಮಚ್. ಹೌದು ನೋಡಿ, ಈಗ DK ಟೀಮ್ನ ಈ ಹೋರಾಟದಲ್ಲಿ ಯಾವ ರೀತಿ ಸದನದಲ್ಲಿ ಅವರ ಪಕ್ಷಗಳಾಗಿರ್ಬೋದು, ಈಗ ಕಾಂಗ್ರೆಸ್ ವಿಫಲವಾಗ್ತಾ ಇದೆ. ಯಾಕೆ ಅಂತಂದ್ರೆ ನೋಡಿ, ಅವರು ವಿರೋಧದಲ್ಲಿ ಈ ರೀತಿ ಪ್ರತಿಭಟನೆ ನಡುವೆ ಅವ್ರಿಗೆ ಆಗ್ತಾ ಇಲ್ವಾ, ಒಗ್ಗಟ್ಟಿಲ್ವಾ ಅನ್ನೋದು ಗೊತ್ತಾಗ್ತಾ ಹೋಗ್ತಾ